ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು SSP ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಗಳನ್ನ ಕೇಳ್ತಿದ್ರಿ. ಸೊ ನಿಮ್ದೇ ಕಮೆಂಟ್ಸ್ ಇವೆಲ್ಲನೂ ಕೂಡ ಇನ್ನೂ ಬೇಜಾನ್ ಕಮೆಂಟ್ಸ್ ಇದೆ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡಿದ್ದೀನಿ. ಸೊ ಹಂಗಾಗಿನೇ ಯಾರಿಗೆಲ್ಲ ಇನ್ನೂ ರಿಪ್ಲೈ ಮಾಡಿಲ್ವೋ ಅವ್ರಿಗೆ ನಾನು ಇವಾಗ ರಿಪ್ಲೈ ಮಾಡ್ತಿದ್ದೀನಿ ವಿಡಿಯೋ ಮುಖಾಂತರ. ಏನಕ್ಕಪ್ಪ ಅಂದರೆ ತುಂಬ ಜನ ಕಮೆಂಟಿಗೆ ರಿಪ್ಲೈ ಮಾಡಿ ಅಂತ ಕೇಳ್ತಾರೆ. ಎಷ್ಟು ಜನದ ಕಮೆಂಟ್ ಬರುತ್ತೆ ಗೊತ್ತಾ, ಎಲ್ಲರಿಗೂ ಕೂಡ ಅಟ್ ಎ ಟೈಮ್ ರಿಪ್ಲೈ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಇದರಲ್ಲಿ ಕೆಲವೊಂದು ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು, ಅದನ್ನು ಪಿಕ್ ಮಾಡ್ಕೊಂಡು ಇವತ್ತು ನಾನು ನಿಮಗೆ ಹೇಳ್ತಿದ್ದೀನಿ ಏನೇನು ಡೌಟ್ಸ್ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದ್ ವೇಳೆ ನಿಮ್ ಕಮೆಂಟ್ ಕೂಡ ಬಂದಿರಬಹುದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇ ಕ್ವಶನ್ ಏನಪ್ಪಾ ಅಂದ್ರೆ ನವ್ಯಾಶ್ರೀ ಅನ್ನೋರು ಕೇಳಿದ್ದಾರೆ, ಬ್ರೋ ಅಮೌಂಟ್ ಬಂದಿದೆ ಬಟ್ 3K ಬಂದಿದೆ ಅಷ್ಟೇ. ನಾನು ಇಂಜಿನಿಯರಿಂಗ್ ಸ್ಟೂಡೆಂಟು. SNQ ಲಾಸ್ಟ್ ಇಯರ್ 18,000 ಬಂದಿತ್ತು, ಈ ಇಯರ್ ಬಂದ್ಬಿಟ್ಟು 3K ರಿಮೈನಿಂಗ್ ಅಮೌಂಟ್ ಬರುತ್ತಾ ಇಲ್ವಾ, 3K ಬಂದಿದೆ, ರಿಮೈನಿಂಗ್ ಅಮೌಂಟ್ ಬರುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಆಕ್ಚುಲ್ ಆಗಿ ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಮಾಡಿಸ್ಬೇಕು. ನಾನು ಮೊದಲಿಂದನೂ ಕೂಡ ಹೇಳ್ತಿದ್ದೀನಿ, ನಿಮಗೆ 3K ಬಂದಿತ್ತು ಅಂತ ಹೇಳೋದಾದ್ರೆ ಮರಳಿ ಅಪ್ಡೇಟ್ ಆಗೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಅಪ್ಡೇಟ್ ಆಗಿಲ್ಲ ಅಂದ್ರೆ ನಿಮ್ಗೆ ಅಮೌಂಟ್ ಬರಲ್ಲ. ಅಲ್ಲಿ ಏನು ಪೋರ್ಟಲ್ನಲ್ಲಿ ಅಮೌಂಟ್ ಅಪ್ಡೇಟ್ ಶೋ ಆಗಬೇಕಾಗುತ್ತೆ. ಸುಮ್ಮನೆ ಅದು ಅಮೌಂಟ್ ಬರಬೇಕು ಅಂದ್ರೆ ಬರೋಕ್ಕಾಗಲ್ಲ. ಏನಕ್ಕಪ್ಪ ಅಂದ್ರೆ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಬೇಕು, ಅಮೌಂಟ್ ಅಪ್ಡೇಟ್ ಆಗಬೇಕು. ಅಪ್ಡೇಟ್ ಆಗೋ ತನಕ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ, ಸೆಕೆಂಡ್ ಲೆವೆಲ್ ಮತ್ತೆ ಥರ್ಡ್ ಲೆವೆಲ್ ವಿಲ್ ನಾಟ್ ವೆರಿಫೈಡ್ ಬ್ರೋ, ಏನೋ ಮೈನಾರಿಟಿ ಡಿಪಾರ್ಟ್ಮೆಂಟ್ ವೆನ್ ಕಮಿಂಗ್ ಅಮೌಂಟ್ ಬ್ರೋ ಅಂತ ಕಮೆಂಟ್ ಮಾಡಿದ್ದಾರೆ. ಸೊ ಆಕ್ಚುಲ್ ಆಗಿ ಫಸ್ಟ್ ಲೆವೆಲ್ನ ಒಂದು ವೆರಿಫಿಕೇಶನ್ ಆಗಿದೆ ಅಂದರೆ ಸೆಕೆಂಡ್ ಮತ್ತು ಥರ್ಡ್ ಲೆವೆಲ್ ವೆರಿಫಿಕೇಶನ್ಗೋಸ್ಕರ ನಿಮಗೆ ಕಾಲ್ ಬರುತ್ತೆ. ಒಂದು ವೇಳೆ ಬಂದಿಲ್ಲ ಅಂದರೆ ತಾಲೂಕು ಆಫೀಸ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ಮತ್ತೆ ತುಂಬ ಜನ ಬಂದು ಯಾವ ಆಫೀಸ್ಗೆ ಹೋಗಬೇಕು ಅಂತ ಕೇಳ್ತಿದ್ರೆ, ನಿಮ್ಮ ಒಂದು ಡಿಪಾರ್ಟ್ಮೆಂಟು ನಾರ್ಮಲ್ ಆಗಿ ತಾಲೂಕು ಆಫೀಸ್ಗೆ ಹೋಗಿ ಅಲ್ಲಿ ಹೋಗಿ ಹೇಳ್ತಾರೆ ನಿಮಗೆ ಏನೇನು ಮಾಡಬೇಕು ಪ್ರೊಸೀಜರ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಪವನ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಬ್ರೋ ಫೇಲ್ಡ್ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಫಾರ್ ಮೋಸ್ಟ್. ಏನು ಗುರು ಇದು ಕಮೆಂಟು ಹಿಂಗೆ ಶೋ ಆಗ್ತಿದೆ ಬ್ರೋ, ಏನು ಮಾಡೋದು, ಏನು ಪ್ರಾಬ್ಲಮ್ ಆಗುತ್ತಾ, ಇದನ್ನು ಹೇಗೆ ಸಾಲ್ವ್ ಮಾಡಬೇಕು, ಪ್ಲೀಸ್ ರಿಪ್ಲೈ ಮಾಡಿ. ಅಂದರೆ ಫೇಲ್ಡ್ ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಂತೆ, ಅಂದರೆ ಆಧಾರ್ ಬಯೋಮೆಟ್ರಿಕ್ ಫೇಲ್ ಆಗಿದೆಯಾ. ಸೊ ಒಂದ್ಸತಿ ಸೈಬರ್ ಸೆಂಟರ್ ವಿಸಿಟ್ ಮಾಡಿ, ಅಕಸ್ಮಾತ್ ಅಲ್ಲಿ ಏನು ಆಗಿಲ್ಲ ಅಂತ ಹೇಳೋದಾದ್ರೆ ಮರಳಿ ಅಪ್ಲಿಕೇಶನ್ ಟ್ರೈ ಮಾಡಿ, ಇಲ್ಲಾಂದರೆ ತಾಲೂಕು ಆಫೀಸಿಗೆ ವಿಸಿಟ್ ಮಾಡಿ, ಅವರೇ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟು ಬ್ರೋ ಐ ಆಮ್ ಜನರಲ್ ಕ್ಯಾಂಡಿಡೇಟ್ ಸ್ಟೂಡೆಂಟ್, ಮೈ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಈಸ್ ಡನ್ ಬಟ್ ನಾಟ್ ಡನ್ ಬೈ ಕಾಲೇಜ್ ಎಂಪವರ್ಮೆಂಟ್ ಆಫೀಸ್ ಆ್ಯಂಡ್ ನಾಟ್ ಪುಷ್ ಟು DBT ಆಲ್ಸೋ. ವಿಜೇಂದ್ರ ಕಾಮತ್ ಅನ್ನೋರು ಫಸ್ಟ್ ಲೆವೆಲ್ನ ಒಂದು ವೆರಿಫಿಕೇಶನ್ ಆಗಿದೆ ಬಟ್ ಆದರೆ DBT ಅನ್ನುವಂಥದ್ದು ಪುಷ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಸೊ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ನಲ್ಲಿ ಅಮೌಂಟ್ ಅಪ್ಡೇಟ್ ಆಗಿದೆಯಾ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಅಮೌಂಟ್ ಅಪ್ಡೇಟ್ ಆಗಿದ್ದು DBT ಪುಷ್ ಇಲ್ಲ ಅಂತ ಬಂದಿತ್ತು ಅಂತ ಹೇಳಿದ್ರೆ ಈ ಮಂತ್ ಒಳಗೆ ಅಮೌಂಟ್ ರಿಸೀವ್ ಆಗುತ್ತೆ. ಒಂದು ವೇಳೆ ನಿಮಗೆ DBT ಪುಷ್ ಎಸ್ ಅಂತ ಇತ್ತು ಅಂದ್ರೂ ಕೂಡ ಅಮೌಂಟ್ ರಿಸೀವ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ ನಂದು SSP ಅಮೌಂಟ್ ಫೇಲ್ ಆಗೈತೆ ಡ್ಯೂ ಟು ಬ್ಯಾಂಕ್ ಇಶ್ಯೂಸ್. ಸೊ ನೆಕ್ಸ್ಟ್ ನಾನು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ. ಒಂದು ವೇಳೆ ಬ್ಯಾಂಕಿಗೆ ಬಂದ್ಬಿಟ್ಟು ಅದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇಂದ ಪ್ರಾಬ್ಲಮ್ ಆಗಿದೆ ಅಂದ್ರೆ ಒಂದ್ಸತಿ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಆಗಿ ಅದನ್ನ ರೀಫಂಡ್ ಮಾಡಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಕೇಳಿ. ಸೊ ಇಲ್ಲ ಅಂತ ಹೇಳೋದಾದ್ರೆ ಮತ್ತೆ ಅದು SSP ಪೋರ್ಟಲ್ ನಲ್ಲಿ ಅಪ್ಡೇಟ್ ಆಗಬಹುದು. ರೀಫಂಡ್ ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ಗೆ SSP ಪೋರ್ಟಲ್ ನಲ್ಲಿ ಅಪ್ಡೇಟ್ ಆಗ್ಬಹುದು. ಒಂದ್ ವೇಳೆ ಅಪ್ಡೇಟ್ ಆಗಿಲ್ಲ ಅಂದ್ರೆ ಬ್ಯಾಂಕಿಗೆ ವಿಸಿಟ್ ಮಾಡಿ ಕೇಳಬೇಕಾಗತ್ತೆ. ಓಕೆನಾ ಬ್ರೋ. 2024 and 25 OBC ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪುಷ್ ಟು DBT ನೋ ಅಂತ ಇದೆ ಬ್ರೋ. 2024 ಮತ್ತೆ 25 ಸ್ಕಾಲರ್ಶಿಪ್ ನ ಒಂದು ಅಮೌಂಟ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ರಿಸೀವ್ ಆಗ್ತಿದೆ. ಒಂದ್ ವೇಳೆ ನಿಮಗೆ ಅದು OBC ಕ್ಯಾಂಡಿಡೇಟ್ಸ್ಗೆ ಫಸ್ಟ್ ರಿಸೀವ್ ಆಗುತ್ತೆ. ಸೊ ನಿಮಗೆ ರಿಸೀವ್ ಆಗ್ತಿಲ್ಲ ಅಂತ ಹೇಳೋದಾದ್ರೆ ನಿಮ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿರಲ್ಲ, ಒಂದ್ಸತಿ ತೋರಿಸ್ಕೊಳ್ಳಿ. ಇಲ್ಲಾಂದ್ರೆ ಪುಷ್ ಟು ಅಂದ್ರೆ ಅಮೌಂಟ್ ಅಪ್ಡೇಟ್ ಆಗಿದೆಯಾ ಒಂದ್ಸತಿ ತಿಳಿಸಿ. ಓಕೆನಾ. ಒಂದ್ ವೇಳೆ ಅಮೌಂಟ್ ಅಪ್ಡೇಟ್ ಆಗಿಲ್ಲ ಅಂತ ಹೇಳೋದಾದ್ರೆ ವೆರಿಫಿಕೇಶನ್ ಮಾಡಿಸ್ಬೇಕಾಗುತ್ತೆ. ಬ್ರೋ ಮೈ ಸೆಕೆಂಡ್ ಲೆವೆಲ್ ವೆರಿಫೈಡ್ ಬಟ್ ಥರ್ಡ್ ಲೆವೆಲ್ ಈಸ್ ನಾಟ್ ವೆರಿಫೈಡ್ ಬ್ರೋ. ಅದೇ ಕಾಲ್ ಬರುತ್ತೆ ಬ್ರೋ, ಕಾಲ್ ಬರೋ ತನಕ ವೇಟ್ ಮಾಡಬೇಕಾಗುತ್ತೆ ನೀವು. ನೆಕ್ಸ್ಟ್ ಬಂದ್ಬಿಟ್ಟು ಬ್ರೋ ಮೈ SSP ವೆಬ್ಸೈಟ್ ಈಸ್ ನಾಟ್ ವರ್ಕಿಂಗ್, ಈಸ್ ಅದರ್ ಆಲ್ಸೋ ಈಸ್ ನಾಟ್ ವರ್ಕಿಂಗ್ ಅಂತ ಏನೋ ಕಮೆಂಟ್ ಮಾಡಿದ್ದಾರೆ. ಬ್ರೋ SSP ವೆಬ್ಸೈಟ್ ಈಸ್ ನಾಟ್ ವರ್ಕಿಂಗ್. ಯಾಕೆ ಬ್ರೋ ವರ್ಕ್ ಆಗಲ್ಲ? ಸೇವಾ ಸಿಂಧು ಪೋರ್ಟಲ್ಗೆ ಹೋಗಿ ವರ್ಕ್ ಆಗುತ್ತೆ. ಒಂದ್ಸತಿ ರಿಫ್ರೆಶ್ ಮಾಡಿ ಬ್ರೋ, ವರ್ಕ್ ಆಗುತ್ತೆ ಅಷ್ಟೇ. ಬ್ರೋ ಮೈ ಫಸ್ಟ್ ಲೆವೆಲ್ ವೆರಿಫಿಕೇಶನ್ ಆಗಿದೆ ಬಟ್ ಸೇಮ್ ಕಮೆಂಟ್ಸ್. ಅದಕ್ಕೆ ನಾನು ಎಲ್ಲರಿಗೂ ಅಟ್ ಎ ಟೈಮ್ ಎಲ್ಲರಿಗೂ ಅದೇ ಕಮೆಂಟ್ಸ್ ಬರ್ತಿದೆ. ಅದಕ್ಕೆ ನಾನು ಎಲ್ಲ ವಿಡಿಯೋದಲ್ಲೂ ಅದನ್ನೇ ಹೇಳ್ತಿದ್ದೀನಿ. ಬ್ರೋ ವಿದ್ಯಾಸಿರಿ ಅಮೌಂಟು ಜಸ್ಟ್ 13K ರಿಸೀವ್ ಆಗಿದೆ, ಇನ್ನು ಮಿಕ್ಕಿರೋ ಅಮೌಂಟ್ ಯಾವಾಗ ರಿಸೀವ್ ಆಗುತ್ತೆ? ವಿದ್ಯಾಸಿರಿ ಅಮೌಂಟ್ ಬಂದ್ಬಿಟ್ಟು 15,000 ಬರಬೇಕು ನಿಮಗೆ. 13,000 ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಬರೋ ತನಕ ವೇಟ್ ಮಾಡಿ. ಖಂಡಿತವಾಗ್ಲೂ ಕೂಡ 15,000 ಕೂಡ ರಿಸೀವ್ ಆಗುತ್ತೆ.
ಓಕೆ, ಇಷ್ಟು ಕಮೆಂಟ್ ಇತ್ತು. ತುಂಬಾ ಜನಕ್ಕೆ ರಿಪ್ಲೈ ಮಾಡಿದ್ದೀನಿ ಲಾಸ್ಟ್ ವಿಡಿಯೋ ಕಮೆಂಟ್ಸ್ಗಳು ಇವೆಲ್ಲ. ಬೇಕಂದ್ರೆ ಕಮೆಂಟ್ಸ್ ನಾನು ನೋಡಿ ನೀವೇನೆ. ಆಲ್ಮೋಸ್ಟ್ ಕಮೆಂಟ್ ರಿಪ್ಲೈ ಮಾಡಿರೋರು ನಾನು ತಗೊಳಕ್ ಹೋಗಿಲ್ಲ, ಅವ್ರಿಗೆ ಕಮೆಂಟ್ಸ್ ಅಲ್ಲೇ ರಿಪ್ಲೈ ಮಾಡ್ಬಿಟ್ಟಿದ್ದೀನಿ. ನಾರ್ಮಲ್ ಆಗಿ ಇಷ್ಟು ಕಮೆಂಟ್ಸ್ಗಳು ಬಂದಿದೆ. ಒಂದ್ ವೇಳೆ ನಿಮ್ ಕಮೆಂಟ್ ಮಿಸ್ ಆಗಿತ್ತು ಅಂದ್ರೆ ಈ ಕಮೆಂಟ್ ಅಲ್ಲಿ, ಅಂದ್ರೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ಆದಷ್ಟು ರಿಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ. ಓಕೆನಾ? ಜೈ ಹಿಂದ್, ವಂದೇ ಮಾತರಂ.